ಕೋರ್, ಎದುರಿಗೆ ಈ ಶ್ರೀಮಂತನ ಗಾಡಿ ಬರುವುದು ಕಾಣಿಸುವುದಿಲ್ಲವೇ ನಿನಗೆ? ದಾರಿ ಬಿಟ್ಟು ನಿಲ್ಲು ಮಗನೇ. ಲೈ ಹರಾಮ್ ಖೋರ್ ಗಿರಾಮ್ ಖೋರ್ ಎಂದು ಮಾತನಾಡಿದರೆ ನಿನ್ನನ್ನು ಹುಟ್ಟಿಲ್ಲ ಎನಿಸ್ಬಿಟ್ಟೆನೋ. ಇಷ್ಟಕ್ಕೂ ರೋಡ್ ನಿಂದ ನಿಮ್ಮಪ್ಪಂದ. ಏ ಕುತ್ತೆ, ಈ ಶ್ರೀಮಂತ ಯಾರೊಂದು ತಿಳಿದುಕೊಂಡು ಮಾತನಾಡಲೇ ಮಗನೇ. ಲೋಯ್ ಕುತ್ತೆ, ಯಾರೆಂದು ತಿಳಿದುಕೊಂಡು ಮಾತನಾಡುವ ಅವಶ್ಯಕತೆ ನನಗಿಲ್ಲ. ಇನ್ನೊಂದು ಸಾರಿ ಮಗನೇ ಎಂದು ಹೊಗಳಿದರೆ ನಿನ್ನನ್ನು ಏಕ್ ಮಾರ್ದು ಹೊತ್ತು ಕೂಡ ಮಾಡುತ್ತೇನೆ. ಬಲು ಹುಷಾರ್. ಲೇ ಸಕ್ಕಿನ ಕೊನ್ನೆ, ಈ ಶ್ರೀಮಂತಿಗೆ ಇಷ್ಟೊಂದು ಸೊಕ್ಕಿನಿಂದ ಮಾತನಾಡುತ್ತಿರಲ್ಲ. ಸೊಕ್ಕಿನಿಂದ ಮಾತನಾಡಿ ಕಳೆದುಕೊಳ್ಳಬೇಡ ನಿನ್ನ ಪ್ರಾಣ ಎಂಬ ಪಕ್ಷಿಯನ್ನು. ಪ್ರಾಣ ಅದು ಈ ಟೈಗರ್ ಕರ್ಣನ ಪ್ರಾಣ. ಪ್ರಾಣ ತೆಗೆತನ ಬಂದು ನಿನ್ನಂತ ಸಾವಿರಾರು ಶೂರ ಶರದಾರಿಗೂ ಈ ಕರ್ಣನ ಒಂದ ಕೂದಲನ್ನು ಅಲ್ಲಾಡಿಸಲು ಸಾಧ್ಯವಿಲ್ಲ. ಸಾಧ್ಯವಿಲ್ಲ. ಈ ಶ್ರೀಮಂತನೆಂದರೆ ಹರಿಹರಿ ಬ್ರಹ್ಮಾದಿಗಳ ಶರಣೆಂದು ಸಲಾಮ ಹೊಡೆಯುತ್ತಿರುವಾಗ ಸಾಧ್ಯ ಅಸಾಧ್ಯವಾದ ಮಾತು ಈ ಸಯ್ಯದ ಅಂಶದಲ್ಲಿ ಬಂದಿಲ್ಲ, ಬರುವುದೂ ಅಲ್ಲ. ಅಂತರದಲ್ಲಿ ನೀನೇನು ಕಳ್ಳರುಗರು ಕಾಡುಗಳ ದ್ವಂಚರೆ ವೀರಪ್ಪಣ್ಣನ ಅವರ ಅಪ್ಪ ನಾನು. ಆದರೆ ನೀನೇನು ಅಷ್ಟೊಂದು ಶೂರವೀರ್ಯ? ಶೂರ ಅಷ್ಟೇ ಅಲ್ಲ, ಧೀರನ ಹೌದು. ಮೈ ಮೇಲೆ ಕವರ್ ಇಲ್ಲದೆ ಈ ಶ್ರೀಮಂತನಿಗೆ ವಿರೋಧ ವಾದಿಸಬೇಡ. ಒಂದು ವೇಳೆ ವಾದಿಸಿದರೆ ಇದೇ ಪಿಸ್ತೂಲಿನಿಂದ ತುಂಡ ತುಂಡವಾಗಿ ಕತ್ತರಿಸಿ ಬಿಡುತ್ತೇನೆ. ಬಲು ಎಚ್ಚರ. ಎಚ್ಚರ. ಲೋಯ್ ನರಸತ ನಾಮರ್ದನನ ಮಗನೇ, ನೀನು ಪಿಸ್ತೂಲ್ ತೋರಿಸಿದರೆ ಈ ಟೈಗರ್ ಕರ್ಣ ಎದುರುನೆಂದು ತಿಳಿದುಕೊಂಡಿರುವೆ. ಅದೇ ಮಾತು ನಿಜವಾಗದರೆ ಹಾಗಲೇ ನನ್ನರಿಗೆ ಗುಂಡು. ಸುತ್ತ 25 ಹಳ್ಳಿಗಳಿಗೆ ಈ ಶ್ರೀಮಂತ ಸಿಂಹ ಎನಿಸಿಕೊಂಡಿರುವ ಈ ಪುರುಷ ಸಿಂಹಕ್ಕೆ ಇಷ್ಟೊಂದು ಸೊಕ್ಕಿನಿಂದ ಮಾತನಾಡುತ್ತಿರುವ ಸೊಕ್ಕಿನ ಕೊನ್ನೆ ಯಾರು ನೀನು? ಬಡವರ ಬಂಧು, ಮೇಲಾಗಿ ನಿಮ್ಮಂತ ಕಟುಕ ಶ್ರೀಮಂತರ ರುಂಡ ಚಂಡಾದಿಳು ಬಂದಿರುವ ಜಗದೇಕ ವೀರ ಗಂಡುಗುಲಿಗಳ ಗಂಡ ನಾನು. ಗಂಡುಗಲಿಗಳ ಗಂಡ? ಗಂಡುಗಲಿಗಳ ಗಂಡ ನಾನು, ಅವರ ಮಿಂಡ. ಗಂಡುಗಲಿಗಳೆಂದು ಮರೆದು ಎಷ್ಟೋ ಜನ ಶೂರಾದಿ ಶೂರರ ಪ್ರಾಣವನ್ನು ತೆಗೆದು ಪರಮಾತ್ಮನ ಪಾದಕ್ಕೆ ಪಾರ್ಸಲ್ ಮಾಡಿದ್ದಾನೆ ಈ ಶ್ರೀಮಂತ ಪ್ರತಾಪ್. ಸೋಮನೆ ಶ್ರೀಮಂತ ಪ್ರತಾಪ ಹೇಳದಂತೆ ಕೇಳಿಕೊಂಡು ಇಲ್ಲಿಂದ ರೈಟ್ ಹೇಳು. ಪ್ರತಾಪ್, ಬದುಕುವ ಆಸೆ ನನಗಿಲ್ಲಲೇ. ನಮ್ಮ ಕರ್ನಾಟಕದ ಟಿಪ್ಪು ಸುಲ್ತಾನ್ ಹೇಳಿದ ಹಾಗೆ ಇಲಿಯಾಗಿ 100 ವರ್ಷ ಬಾಳೋದಕ್ಕಿಂತ ಹುಲಿಯಾಗಿ ಒಂದೇ ಒಂದಿನ ಬಾಳುತ್ತೇನೆ. ಹೊರತು ನಿಮ್ಮಂತ ಬಂಡರಿಗೆ ಹೆದರಿ ಮುಂದಿಟ್ಟ ಹೆಜ್ಜೆ ಹಿಂದಿಡೋದು ಈ ಟೈಗರ್ ಕಣನ ಅಂಶದಲ್ಲಿ ಬಂದಿಲ್ಲ, ಮುಂದೆ ಬರುವುದಿಲ್ಲ. ಬಿ
ಕೇರ್ಫುಲ್. ಓಹೋ, ಇವನು ಅಂಡರ್ ವರ್ಲ್ಡ್ ರೌಡಿ ಇದ್ದರೆ ಇರಬಹುದು. ಇಂತಹ ಸಮಯದಲ್ಲಿ ಇವನ ಜೊತೆ ವೈರತ್ವ ಸರಿಯಲ್ಲ. ನಾನು ಮಾಡುತ್ತಿರುವ ಕಳ್ಳತನ ಸ್ಮಗ್ಲಿಂಗ್ ವ್ಯಾಪಾರದಲ್ಲಿ ಇವನನ್ನು ಸೇರಿಸಿಕೊಂಡರೆ ಇಡೀ ದಿಲ್ಲಿಗೆ ಕುಬೇರನಾಗಿ ಇಡೀ ದಿಲ್ಲಿ ಅಂಡರ್ ವರ್ಲ್ಡ್ನ ಕಿರುಬೆರಳಿನಲ್ಲಿ ಆಟ ಆಡಿಸುವುದರಲ್ಲಿ ಸಂದೇಹವಿಲ್ಲ. ಬಟ್ ಇವನಿಂದಲೇ ನನ್ನ ಎಲ್ಲ ಕಾರ್ಯಗಳನ್ನು ಸಾಧಿಸಿಕೊಂಡು ಕೊನೆಗೆ ಸಮಯ ಸಾಧಿಸಿ ಇವನನ್ನು ಮುಗಿಸಿದರೆ ಆಯಿತು. ಯಾಕೆ ಪ್ರತಾಪ್, ಬರೇ ಸಿಡಿಲು ಬಡದಂತೆ ಮೂಕನಾಗೆ ನಿಂತುಬಿಟ್ಟೆ? ನೋಡು ಕರ್ಣ, ಇಂದಿನಿಂದ ನಾವಿಬ್ಬರು ಒಂದಾಗೋಣ, ಏನಂತೀಯ? ನಾನೇ ಈ ಪ್ರತಾಪನ ಲಾರಿ ಹಿಡಿದು ಅದರಲ್ಲಿರುವ ದವಸ ಧಾನ್ಯಗಳು ಬಡಬಗ್ಗರಿಗೆ ಹಂಚಿದ್ದೆಂದು ಈ ಪ್ರತಾಪನಿಗೆ ಗೊತ್ತಿಲ್ಲಂದು ಕಾಣುತ್ತದೆ. ಈಗಲೇ ಈ ವಿಷಯ ಈ ಪ್ರತಾಪನಿಗೆ ತಿಳಿಸೋದು ಬೇಡ. ಮುಂದೆ ಸಮಯ ಬಂದಾಗ ತಿಳಿಸಿದ್ರಾಯಿತು. ನೋಡು ಪ್ರತಾಪ್, ಗರಡು ಸರ್ಪದಂತಿರುವ ನಾಯಿಬ್ಬರು ಒಂದಾಗಲು ಅದು ಹೇಗೆ ಸಾಧ್ಯ? ನೋಡು ಕರ್ಣ, ನೀನು ಮನಸ್ಸು ಮಾಡಿದರೆ ಅದರಲ್ಲಿ ಏನು ಸಂದೇಹವಿಲ್ಲ. ಬಟ್ ನಾನು ಮಾಡುತ್ತಿರುವ ಕಳ್ಳತನ ಸ್ಮಗ್ಲಿಂಗ್ ವ್ಯಾಪಾರದಲ್ಲಿ ನೀನು ಶಾಮೀಲ್ ಆದರೆ ಬಂದ ಲಾಭದಲ್ಲಿ ನಿನಗೆ 50, ನನಗೆ 50. ಓಕೆನಾ? ಓಕೆ ಪ್ರತಾಪ್, ಓಕೆ. ಆದರೆ ಈ ವ್ಯವಹಾರದಲ್ಲಿ ಒಂದು ಕಂಡೀಷನ್. ನಿನ್ನೆಲ್ಲಾದರೆ ಮೋಸವಾದರೆ ನಾನು ನಿನ್ನ ತಲೆ ಕಡಿಯುವುದೇ ಬಿಡೋದಿಲ್ಲ. ಜೋಕೆ. ನೋ 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 ನೋ, ಮಾತು ಕೊಟ್ಟಂತೆ ಮರಳಿ ಬೀಳುವಂತ ಮನುಷ್ಯ ನಾನಲ್ಲ. ಇಂದಿನಿಂದ ನಾವಿಬ್ಬರು ಪಾರ್ಟ್ನರ್. ನಮ್ಮಿಬ್ಬರಲ್ಲಿ ನಡೆದ ವಾದ ವಿವಾದವನ್ನು ಒಂದು ಕೆಟ್ಟ ಗಳಿಗೆ ಎಂದು ಮರೆತು ಬಿಡು. ನಡೆ, ಮನೆಗೆ ಹೋಗೋಣ. ಇಲ್ಲ, ನಂದು ಬೇರೆ ಕೆಲಸ ಇದೆ, ನಾನು ಆಮೇಲೆ ಬರುತ್ತೇನೆ. ಆಯ್ತು, ನಾನೇನು ಬರುತ್ತೇನೆ. ಹೋಗು ಹೋಗು ಪ್ರತಾಪ್, ಹೋಗು. ನಿನಗೇಕೆ ತಿಳಿಯುತ್ತದೆ ಈ ಟೈಗರ್ ಕಣ್ಣನ ಸೇಡಿನ ತಂತ್ರ? ಈ ಕಣ್ಣ ನಿನ್ನ ಪಾರ್ಟ್ನರ್ ಆದದ್ದು ನಿನ್ನ ಮನಸ್ಸೇರಿ ನಿನ್ನನ್ನು ಉದ್ಧಾರ ಮಾಡೋದಕ್ಕಲ್ಲ. ಈ ಕಣ್ಣ ನಿನ್ನ ಮನೆ ಸೇರಿಕೊಳ್ಳೋದು ಯಾಕೆ ಗೊತ್ತಾ? ನನ್ನ ತಂದೆ ತಾಯಿ ತಮ್ಮಿಂದರನ್ನು ಕೊಲೆ ಮಾಡಿದ ವ್ಯಕ್ತಿ ಯಾರೆಂದು ಪತ್ತೆ ಹಚ್ಚಿ ಅವರನ್ನು ಈ ಭೂಮಿಯಿಂದ ಪರಲೋಕಕ್ಕೆ ಕಳಿಸುವುದಕ್ಕೆ ಪ್ರತಾಪ್. ಗಂಡೆದೆಯ ಗುಂಡಿಗೆ ನಿನ್ನಗಿದ್ದರೆ ಇನ್ನು ಮುಂದೆ ತಡೆದುಕೊಂಡು ನಿಕೋಬಾರ್ ರೌಡಿ ಟೈಗರ್ ಕಣ್ಣನ ಸೇಡಿನ ಎತ್ತವನ್ನು
ಧವಲ್ ಮಲಿಕ. ಈ ಸಿದ್ಧಾನ ಹಣೆ ಬಾರ್ದಾಗ ಪರಮಾತ್ಮ 3 ಅಕ್ಷರ ಮದುವೆ ಅನ್ನೋದು ಬರ್ದಾನವನಿಲ್ಲ ಅಂತೀನಿ. ಅಲ್ರಿ ಹುಡುಗಿಯರು ಬರ್ತಾರ ಬರೇ ವರ್ಣನೆ ಮಾಡ್ತಾರ್ರಿ. ಬಂದ ಕಿಶಿನ ನಮ್ಮನೆ ಕೈ ಹಿಚ್ಕಡ್ದಂಗೆ ಮಾರಿ ಮ್ಯಾಗ ಕೈ ಆಡಿಸದಂಗೆ ಮಾಡ್ತಾರ. ರಂಬಾಸಿ ಹೂವಿನ ಬುಟ್ಟೆ ಕೈ ಹಾಕಿ ಹೂ ತಗೊಂಡು ಹೋಗಿ ಕೈಯಾಗ ಚಂಬುನೆ ಕೊಟ್ಟು ಹೋಗ್ತಾರೆ. ಹ್ಯಾಂಗರೆ ಮಾಡ್ಲಿ ಅಂತೀನಿ ನಾನು ಜೀವನ. ಹೋಲಿ ಬಿಡ್ರಿ. ಇವತ್ತು ಹ್ಯಾಂಗಂದ್ರೆ ಸಿಂಗರಿ ಚೆನ್ನನ ಮಗಳು ಸಿಂಗರ್ ಎದಾಳ. ನಾನೇ ಗಟ್ಟಿ ಧೈರ್ಯ ಮಾಡಿ ನನ್ನ ಮದುವೆಗೆ ಒಪ್ಕೋತೀವೋ ಏನಿಲ್ಲ ಏನು ಓಡಿಸ್ಕೊಂಡು ಹೋಲಿ ನಾನೇ ಡೈರೆಕ್ಟ್ ಧೈರ್ಯ ಮಾಡಿ ಕೇಳ್ತೀನಿ. ಬರ್ಲಿ ನೀರಿಗೆ ಬಾರ ನೀರಿಗೆ ಬಾರ ಚನ್ನಿ ಹಿಡಿದುಕೊಂಡು ನೀರಿಗೆ ಬಾರ ಚನ್ನಿ ಹಿಡಿದುಕೊಂಡು ನೀರಿಗೆ ಬಾರ ಚನ್ನಿ ಹಿಡಿದುಕೊಂಡು. ನಿಜ ಹೇಳತೇನ ಗೆಳೆಯ ಕಿವಿ ಕೊಟ್ಟ ಕೇಳ ಗೆಳೆಯ ಪವಿತ್ರ ನಮ್ಮ ಪ್ರೀತಿ ನನ್ನ ಮರೆತ ನಿಜ ಇರದೆ ನೀ ನನ್ನ ಪಾತರ ಗಿಟ್ಟಿ ಗಣನ ಪಾಲಿ ನೀ ನನ್ನ ಪಾತರ ಗಿಟ್ಟಿ ಗಣನ ಪಾಲಿ ಮನದಾಗವನ್ನು ಮಾಡಿ ಕುಂತಿ ಮರಿಲಾಕ ಹೊಸದಲ್ಲ ಪ್ರೀತಿ ಮನದಾಗವನ್ನು ಮಾಡಿ ಕುಂತಿ ಮರಿಲಾಕ ಹೊಸದಲ್ಲ ಪ್ರೀತಿ ನನ್ನ ಪಾತರ ಗಿಟ್ಟಿ ಗಣನ ಪಾಲಿ ನೀ ನನ್ನ ಪಾತರ ಗಿಟ್ಟಿ ಹಬ್ಬದನು ಮಾಡಿ ಮಾರಿ ನೋಡಕ ಬಂದೇನ ಹೊಲದಾಗ ಒಬ್ಬ ಗೆಳತಿನ ಚಿಂತ್ಯಾಗ ಜೀವ ಬಿಡತೇನ ಕಬ್ಬಿನ ಹೊಲದಾಗ ಒಬ್ಬ ಅಳತೇನ ಗೆಳತಿನ ಚಿಂತ್ಯಾಗ ಜೀವ ಬಿಡತೇನ ಒಲ್ಲಂದರ ಮೈ ಮುಟ್ಟಂದಿ ಇಲ್ಲಂದರ ಬದುಕೋದಿಲ್ಲಂದಿ ಒಲ್ಲಂದರ ಮೈ ಮುಟ್ಟಂದಿ ಇಲ್ಲಂದರ ಬದುಕೋದಿಲ್ಲಂದಿ ಪ್ರೀತಿ ಮಾತು ನಗುತ್ತ ಮುಟ್ಟಿಲ್ಲ ಲವ್ವರ ಮಂಚ ಕೂಡಿಲ್ಲ ಒಂದು ದಿವಸ ಮೈಲಿಗೆ ಮಾಡಿಲ್ಲ ನನ್ನ ಮನಸ್ಸ ಮಾಡಲ್ ಹೆಂಗ ಡುಮ್ಮ ನಿನಗ ಮೋಸ ಬಾಳೆ ಬಿಟ್ಟ ಬರ್ತೀಯಾಗ ಮೂಲ ಬಿಟ್ಟಾಳತೀಯಾಗ ಒಳ್ಳೆ ಉದಲಾನ ಜೊತೆಯಿಂದ ಜಗಳ ಹಚ್ಚಬ್ಯಾಡ ಊರಿಗೆ ಬಂದ ಜಗಳ ಹಚ್ಚಬ್ಯಾಡ ಊರಿಗೆ ಬಂದ ವಾಟಿಕ ಶಾಂಪೂ ಹಚ್ಚಿ ತೊಳೆದನ ಏನು ಚಂದನಾರ ತವ ಕೂದಲ ಏನು ಚಂದನಾರ ಏನೋ ಹುಡುಗ ಹುಟ್ಟಿಯ ತೊಡಗ ಏನೋ ಹೂವಿನ ವ್ಯಾಪಾರ ಏನೈತಿ ಸಿಂಗರಿ ನನ್ನ ಹೂವಿನ ವ್ಯಾಪಾರ ಮಸ್ತ್ ಚೆನ್ನಾಗಿ ನಡೆದೈತಿ. ಈ ಹೂ ಮಾರೋದು ಲಾಭ. ನಾನು ನಿನಗೆ ಹುಬ್ಬಳ್ಳಿಗೆ ಪಿಕ್ಚರ್ ನೋಡ್ಬೇಕಾದ್ರೆ ಕರ್ಕೊಂಡು ಹೋಗ್ಬೇಕಂತ ಮಾಡ್ತೀನಿ. ಬರ್ತೀಯೋ ನನ್ನ ಚಿನ್ನ? ಏ ಸಿದ್ಧ ಬಾಯಿಗೆ ಬಂದಂಗ ಮಾತಾಡಬೇಡ ನೋಡ. ಮತ್ತ ಯಾಕ ದನ ಒದ್ರದಂಗ ಸುಮ್ಮ ಒದ್ರಾಕತ್ತಿಲ್ಲ ನೋಡ. ಈಗ ನಾ ಮಡಿಲೆ ನೀರಿಗೆ ಹೊಂಟೀನಿ. ಸೀದಾ ಸರಳ ಏನೂ ಮಾತಾಡ್ಲಾರ್ದಂಗ ಸರಳ ದಾರಿ ಬಿಡು.
ಇಲ್ಲಿ ಕಂದ್ರ ನೀ ಏನಾರ ಮಾತಾಡ್ದಂದ್ರ ತಗೊಂಡ ಸಾಯ್ತಿ ನೋಡು ಸರಿ ತಡ್ಕೋ ಸಿಂಗರಿ. ಹಿಂಗ ಗಡಬಡದಾಗ ನೀನು ನೀರಿಗೆ ಹೋಗಿದ್ರೆ ನನ್ನಂತ ಒಳ್ಳೆ ಹುಡುಗನ ಕಳ್ಕೊಬೇಡ. ನೋಡಿ ಯೋಚನೆ ಮಾಡು, ನನ್ನಂತ ಒಳ್ಳೆ ಹುಡುಗ ಕಳ್ಕೊಂಡು ಆಮ್ಯಾಗ ಹುಡುಕಾಡಿದನ ಸಿಗ ನೋಡು. ನೀ ಗಡಬಡ್ದ ನೀರಿಗೆ ಹೋಗಿ ನನಗೆ ಮತ್ತೆ ಬೇಡ ಅತ್ತೆ ನಾನು. ನೋಡ ನನ್ನ ಕೈ ನಿನ್ನ ಕೈಯಾಗ ಕೊಡ್ಬೇಕಂದ್ರ ನಿಂದ ಪವರ್ ಎಷ್ಟೈತಿ, ನಿನ್ನ ತಿಂಡಿ ಎಷ್ಟೈತಿ ಅಂತ ನಾ ಪರೀಕ್ಷೆ ಮಾಡ್ಬೇಕು. ಅಲ್ಲ ಸಿಂಗರಿ, ನೀ ಏನು ಕೇಳಿದ್ ಕೇಳು. ನಾನು ನಿನಗೆ ಅದಕ್ಕೆ ರೆಡಿಯಾಗಿ ನೀನು ತಿಂಡಿ ನೋಡ್ಲಕ್ಕ ನೀ ದಡ ಉತ್ತರ ಕೊಟ್ಟೇ ಬಿಡ್ತೀನಿ. ಹೇಳ್ತೀನಿ ಕೇಳ. ರಂಗನ ಮೂರಂಗಿ ಅಂದ್ರೆ ಏನು? ಮತ್ತ ಗಿಡ ಇಲ್ಲದ ಕಟ್ಟಿಗೆ ಇಲ್ಲದ ಗಿಡ ಯಾವುದು? ಎಲ್ಲ ಇವನು ಬೇರ್ಕಿ ಹೆಚ್ಚು ಹುಚ್ಚಿ ಹೆಣ್ಣೆ. ಇದು ಚಂದಾಗಿ ವಿಚಾರ ಮಾಡ ನಿಂತ ನಾನು ನೀರು ತಿನ್ಕೊಂಡು ಬರ್ತೇನೆ. ಎಲ್ಲ ಇವನು ಬೇರ್ಕಿ ಹೆಣ್ಣೆ. ನಾ ಹುಟ್ಟಿದ ಊರು ಹಿಡ್ಕೊಂಡು ಬೆಂಗಳೂರು ಮಟ್ಟ ತಿರುಗಾಡಿ ಎಲ್ಲಾರ ತಲೆ ಮ್ಯಾಗ ಕೈ ಹಾಕಿ ಬಂದಿನ ಮಗ ನಾನು. ನನಗೆ ತಿಳಿಲಾರ್ದು ಹೋಗಿ ಹೋಗಿಬಿಟ್ಟಲ್ಲ. ರಂಗ್ಯಾಗೆ ಮೂರಂಗಿ ಅಂದ್ರೆ ಏನು? ಕಟ್ಗಿಲ್ಲದ ಗಿಡ ಅಂದ್ರೆ ಯಾವತ್ತಿರ್ಬೇಕಪ್ಪ? ಏನು ನನಗೂ ಅರ್ಥ ಆಗಲ್ಲ. ಅಣ್ಣ ತಮ್ಮರೇ, ನಿಮಗೇನಂದ್ರೆ ಗೊತ್ತಿದ್ರೆ ಸ್ವಲ್ಪ ಹೇಳ್ರಲ್ಲ. ಬಾಯಿ ಬಿಚ್ಚಿ ಹೇಳಿಬೇಡ್ರಿ, ಕೌನ್ಸನಾಗಿ ಹೇಳ್ರಿ ನನಗೆ. ಅಲ್ಲ ಏನು ವಿಚಾರ ಮಾಡಿದಿ? ಇಲ್ಲ ತಿಳಿತೇನಿಲ್ಲ. ನನಗೇನು ತಿಳಿದಿಲ್ಲ ಸಿಂಗರಿ. ಹೌದಾ? ಅಂದಂಗ ಸೋತೆ? ಸೋತಿನಂತೇಳಿ ನೀನೇ ತಿಳಿದು ಹೇಳಿಬಿಡು. ಹೇಳ್ತೀನಿ ಕೇಳ. ರಂಗನ ಮೂರಂಗಿ ಅಂದ್ರ ಚದರಂಗಿ ಮದರಂಗಿ ಮೂರಂಗಿ. ಕಟ್ಗಿಲ್ಲದ ಗಿಡ ಅಂದ್ರೆ ಅಳಗಾಡ್ತಂತ ಅದು ಏನು? ಅಳಗ್ಯಾಡ್ತೈತೆ? ಮತ್ತೆ ಕಟ್ಗಿಲ್ಲದ್ರ ಮತ್ತೆ ಅಳಗಾಡೋದು ಅದು ಎಲ್ಲ ಅಳಗ್ಯಾಡಕತ್ತೈತಿ. ಅದು ಯಾವ್ದತ್ ತಿಳ್ಕೊಂಡಿ? ಬಾಳಿ ಗಿಡ. ಅಯ್ಯೋ, ಅದೇ ನನಗೆ ಗೊತ್ತಿತ್ತು ಬಿಡು. ಗೊತ್ತಿತ್ತಂದ್ರೆ ಮೊದಲೇ ಹೇಳಬೇಕಿತ್ತು. ನಿನ್ನ ಬಾಯಿಲಿ ಉತ್ತರ ಏನು ಬರ್ತಿದ್ದ ಅನ್ನೋದು ಅದಕ್ಕೆ ಗೊತ್ತಿದ್ದು ಹಿಡಿದಿಲ್ಲ. ಹಂಗಾದ್ರ ಬಾರು ನನ್ನ ಹೀರೋ.
ಕಾಲು ಬಾಳ ಕೆಟ್ಟೈತ್ರಿ, ಕಾಲು ಬಾಳ ಕೆಟ್ಟೈತಿ. ಈಗಿನ ಹುಡುಗರು ಪ್ರೀತಿ ಮಾಡ್ಬೇಕಾದ್ರೆ ಮಠ ಮಸೂತಿ ಏನು ಇದ್ದಂಗೆ ಕಾಣಿಸಲ್ಲ. ಕಂಟ್ಯಾಗಾದ್ರೂ ಹೂನೆ, ಬಡಿಮೆ ಸಂಧ್ಯಾಗಾದ್ರೂ ಹೂನೆ, ಎಲ್ಲಿ ಬೇಕಲ್ಲಿ ಬರೀ ಲವ್ 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 ಅಂತವ್ರಿ. ಹೋಗ್ಲಿ ಬಿಡ್ರಿ, ಊರು ಸಾಬರಿ ನನಗೆ ಯಾಕ ಊರು ಚಿಂತೆ ಮಾಡಿ ಮುಲ್ಲ ಸೊರಗಿದೈತೆ. ನನ್ನ ಪಾಟಿಗೆ ನಾನು ಹೋದ್ರೆ ಆಯ್ತು. ಲೈಲಾ ಮಜ್ನುಗಳ ಸ್ವಲ್ಪ ದಾರಿ ಬಿಡ್ರಿ. ಏನ್ ಜನರಪ್ಪ ಇದು ಜನ ಅಂತೀನಿ. ಎಲ್ಲಿ ಲವ್ ಮಾಡ್ಬೇಕಂದ್ರೆ ಹೋದ್ರೆ ಕಂಟೆಗಾದ್ರೆ ಬೆನ್ನೆ, ಕ್ಯಾನಲ್ ದಂಡಿಗಾದ್ರೆ ಬೆನ್ನೆ, ಬಾಯಿ ಟಿಪ್ಪಿಗೆ ಹೋದ್ರೆ ಬೆನ್ನೆ ಹತ್ತವೆ. ನಾಯಿ ಬೆನ್ನ ಹತ್ತ ಆಗ ಹಂಗ್ ಮಾಡಕ್ ಹೋಗ್ಬೇಡ. ನಿನ್ ಹೊಟ್ಟಿ ಆ ಮೈಕಿಗೆ ಹೈತೈತಿ, ಆ ಮೈಕ್ ಹೋಯ್ತು ಮಾಸ್ತರ್ ಮೇಲೆ ಬಿದ್ದಿತ್ತು. ನಿನ್ನ ಹೊಟ್ಟೆಯಲ್ಲಿ ಹೋಗತ್ತಿತ್ತು. ಏ 1953 में पैदाइश ಈ ತರ ರೋಡಿನಾಗ ನಾಯಿಗಳಂತ ಶುರು ಹತ್ಕೊಂಡಿದ್ರಿ. ನಿಮ್ಗೆ ಯಾರು ಮೆಟ್ಟಲೆ ಹೊಡ್ಲಿಕ್ಕಿಲ್ಲ. ನನ್ನ ಮಗಳು ಸಿಂಗರೇ ಇದ್ದಂಗ ಅದಳಲ್ಲ. ಹೌದಾ ಯಪ್ಪ, ನಾನೇ ಯಪ್ಪ ಕೆಟ್ಟಿಯೋ ನಿಮ್ಮ ಅವನ ಮಗಳ ಸಿಂಗರಿ ಹೊತ್ತ ನೆತ್ತಿ ಮೇಲೆ ಬಂದು ಮುಲ್ಲ ಹೋದ್ರು ಟೈಮ್ ಆಗೈತಿ. ಇನ್ನೂ ಮಸರ ಮಾರಕ್ ಹೋಗ್ಬೇಕು ಅನ್ನೋ ಖಬರ ಆಯ್ತು ಏನ್ರೋ ಇಲ್ಲೋ ಅಂತೀನಿ. ಅಲ್ಲಕ ನಮ್ಮ ಹಾಲಿನ ಗಿರಾಕಿ ಮಸೀರಿನ ಗಿರಾಕಿ ನಿನ್ನ ದಾರಿ ನೋಡಿ ನೋಡಿ ಗೊರಕಿ ಹೊಡಾಕತ್ತಾವ ಗೊರಕಿ. ಅವನ 7ರಾಗ ಹುಡ್ದವನ ಪಿಂಡ್ರಿಕೆ. ಅಪ್ಪ ನಾ ಮೊಸರು ಮಾರಕಂತ ಹೊಂಟಿದ್ದೆ. ಇವ್ರು ಅದಾರಲ್ಲ ಇವ್ರು ಏನ್ ಮಾಡಿದ್ರು ಅವರು? ಏನಿಲ್ಲ ಯಪ್ಪ, ಮೊಸರ ಬೆಣ್ಣೆ ವ್ಯಾಪಾರ ಮಾಡಕ್ ಬಂದವ್ರು. ಮೌನ ಬಾಯಿ ಮುಚ್ಕೋ, ಬಾಳಿ ಹೊಲ್ದಾಗ ಹುಟ್ಟಿದಾಕಿ ಅಲ್ಲವ ಆ ಮಗಳ ಸಿಂಗರಿ. ನೀ ಏನ್ ಕಂಟೆ ಹುಟ್ಟಿ? ಸರಿ ಸರಿ ಓ ನಿಮ್ಮ ಮೌನ ಸುಮ್ಮನೆ ತಾಪ್ ತರಿಸಬೇಡ ಮಗನ. ನಿನ್ನ ನೆಟ್ಟಾಗ ಹೋಗಿ ಬಾಯಾಗ ಬರ್ತೀನಿ ನೋಡು. ಅದ ನಮ್ಮಪ್ಪ ನಿನ್ ದಕ್ಕಿ ನಮ್ಮಪ್ಪ ತಾಳಂಗಿಲ್ಲ, ದೂರ ಇರು ನೀ. ಪಟ್ಟಿ ನೋಡ್ರಿ ಮಗಂದು ನಾವು ನೋಡ. ಈಗ 9ರಾಗಿದ್ದಂಗಿದ್ದಿ ಮಗನ ನೀನು. ನಾಳೆ ಬಾರಿ ನೋಡು ಲೇ ಕೂಸ ಮಾಲ್ ಫಿಗರ್ ಅಲ್ಲ ಮಗನ. ನೀ ಅಂದ್ ಹುಟ್ಟಿದ ಓಲ ಅವ್ನು ತುಸುಗಳದಾಗ ಹುಟ್ಟು ಸುಳಿ ಮಗನ. ನೋಡ ಹಂಗದ ಮಳೆಗಾಲದಾಗ ಹುಟ್ಟದ ಹಂಗದ ಫಿಗರ. ಅಪ್ಪ ಮಳೆಗಾಲದಾಗ ಹುಡ್ಸ್ಯ? ಹೌದು, ತಂಡ್ಯಾಗ ಹುಡ್ಸ್ತಾರಂತ ಎಲ್ಲರೂ. ತಂಡೆಗೆ ಹುಟ್ಟಿದೇವ ನೀ. ನಮ್ಮಪ್ಪ ತಂಡ್ಯಾಗ ತಿಂಡಿ ಎಬ್ಸಿ ಇಂತ ಫಿಗರ್ ತೆಗ್ದಾನ. ಏಸ್ ಕೌದಿ ಹರ್ದಪ್ಪ ಅಂದಾನೆ ಇಂತ ಫಿಗರ್ ಬಿದ್ದದೇವ. ಕೂಚಲೇ ನಾವು ನಿಮ್ಮ ಬೆಣ್ಣೆ ಮೊಸರು ತಗೊಳ್ಳೋ ಗಿರಾಕಿಗಳು ರೀ, ಗಿರಾಕಿಗಳು. ಅಜ್ಜ ಜಪಾನ್ಗೆ ಕುತ್ತ. ಅಪ್ಪ ಇದು ನನ್ನ ಜೋಡಿ ಆತೈತಿ ಬರೋಬ್ಬರಿ. ಇದು ಜೋಡಿ ಆತೈತಿ, ಜೋಡಿ ಆಗಲ್ಲ. ಇದಕ್ಕೆ ನೀ ಬಗಲಾಗ ಎಲ್ಲಿ ತನಕ ಕೊಂಡು ಸೋತಿದ್ದ ಬ್ಯಾಸರ ಬರೋದ ಬಿಡದ ಎಲ್ಲ ಚಚ್ಚಿ ಬೇಡ ಆಗ್ಯದ. ಇದ್ರದ್ದು ಏನ್ ಮಾಡಕ್ಕೆ ಏನು ನಾವು ನಿನ್ನ ಜೋಡಿ ವರಾನ ಹುಡುಕಿಟ್ಟಿನಿ. ಭಾರಿ ಜೋಡಿ ಹೊಡಾತೀವಿ. ಇನ್ನ 18ರ ಒಳಗ 17 ಮ್ಯಾಲ ಹಮದು ಸಾಬ್ ಸಯ್ಯದ್ ಹಿಂಗ ಮಾಡಿ ಭಾರಿ ಸೂಪರ್ ಹಿಟ್ ಫಿಗರ್ ಅದ. ಕೇಳು, ಮದಿ
ಮಗ ಇವ ಬಂದ್ ನೋಡ್ರಿ ಇವ ಹಂದಿ ಮಾರ್ಯವ ಯಾ ದಿಕ್ಕಿನ ಬಂದೆ ಓ ಮಗನ ಮಾತಾಡು ನೀ ನಮ್ಮ ಗಡಾಕಿಗಳಲ್ಲ ಲೇ ಮಕ್ಕಳ ನೀ ನಮ್ಮ ಗಡಗಿಗೆ ಕಣ್ಣು ಹಾಕೋದು ಕಿಲಾಡಿಗಳು ನೋಡ್ರಿ ಮಕ್ಕಳು ಬದಾಮಿ ಬಾಲ್ಯಲ್ಲಿತ್ತಂಗ ಗಡಿಗೆ ಕಣ್ಣು ಹೊಡ್ಲಾರ್ದೆ ಗಡಿಗೆ ಯಾಕೆ ನಾವು ದಿನ ಹೆಂಗ್ ತಿರುತ್ತೇನು ನಿಮ್ಮ ಗಡಿಗ್ಯಾಗ ಕೈ ಹಾಕ್ಯವ ಅಂದ್ರೆ ನಿಮ್ಮ ಮಸರಿನ ಮೀಸೆಲ್ಲ ಮುರಿಲಾರ್ದೆ ಇರ್ತೈತೇನ ಅಲ್ಲಲ್ಲ ಶಿವ ಇವ ನೀನು ಆ ಗಡಿಗೆ ಮಿಸಿಲದಾಗ ಮರ್ತಿರ ತಿಳ್ತಾನ ಮುದುಡ್ಯ ಸ್ವಲ್ಪ ಕಣ್ಣು ತೆರೆದು ನೋಡು ಮುದುಡ್ಯ ಗಡಿಗಿನ ಮರ್ತಿರನೋ ಆ ಗಡಿಗೆ ನಿಮಗೆ ಮಾಡ್ಕೊಳಕ್ ಬಂದಿರಿ ನಿಮ್ಮ ಮೌನ ನಿಮಗೆ ಇಬ್ಬರನಿಗೂ ಕೊಡಲ್ಲ ಮೂರನೇದವನಿಗೆ ಲಾಭ ಸಿಗ್ತದ ಮಕ್ಕಳ ಕಾಲಾನ್ ಚಪ್ಪಲ ಬಾಯಾಗ ತುರುಕಿ ನೆತ್ತಾಗಿ ತೆಗಿತೀನಿ ಯವ್ವ ಮಗಳ ಸಿಂಗಾರಿ ಬಾಯಲ್ಲಿ ಹಾಲು ಕುಡಿತೇನೆ ಅಲ್ಲ ನಮ್ಮ ಮೌನ ಕುಡಿದಿಲ್ಲ ನಿನ್ನೆ ಎಲ್ಲಿ ಈ ಕುಡಿಲ್ಲ ಬಂದವ ಮಕ್ಕಳ ಬಂದವ ನಿನ್ನ ಪಾಕೆಟರ್ ಹಾಕ್ಲಿ ಇಲ್ಲ ಜರ್ಸಿ ಎಮ್ಮಿ ಹಾಲಾಕ್ರಾಗ್ಲಿ ಹಾಕಿ ಸಲವಿ ಸಾಲಿ ದೊಡ್ಡಕ್ಕಿ ಮಾಡೀನಿ ಈ ಹಲಕ ನನ್ನ ಮಕ್ಕಳು ಕೂಡ ನೀ ಇಲ್ಲಿ ನಿಂತಿದ್ರೆ ನಿನಗೆ ಭಾಳ ಡೇಂಜರ್ ಏವ ನೀನು ಈಗ ಸೀದಾ ಮನೆಗೆ ನಡಿ ನಾನು ನೋಡ ಸಾವುಕಾರ ಒಂದು ಥೋಡೆ ಲೆಕ್ಕ ಪತ್ರ ಕೊಡೋದೈತಿ ಹೋಗಿ ಕೊಟ್ಟಿ ಮಾಡಿ ಬರ್ತೀನಿ ಆಯವ ಅಲ್ಲ ಲೆಕ್ಕ ಪತ್ರ ಹೋದ್ಯಾ ಮತ್ತ ಸಂದಾಗ ಯಾವಾಕರ ಮುದುಕಿ ಬಲ್ ಹೊಂಟಿಯ ಈ ಆ ಮುದುಕಿ ಬಲ್ ಹೋಗಿ ಗಜಮಾ ಮಾಡಿ ನಿನ್ನವನ ಆ ಹಲಕ ಸುಳಿ ಮಕ್ಕಳು ಮಾತಾಡತ್ತ ನೀನು ಮಾತಾಡ್ತೇ ನಿನ್ನವನ ಈ ವಯಸ್ಸಾಗ ಹಂಗಂಗ ಗಜಮಾ ಬಿಜಮಾ ಮಾತಾಡ್ತ ಟೈಮ್ ಸಿಕ್ಕ್ರೆ ಅಷ್ಟೇ ಇಲ್ಲಪ್ಪ ಶಾಂತಂ ಪಾಪ ಬಾಯ ಹೋಗ್ತೀನ ಮತ್ತೆ ಇವ್ರ ಜೋಡಿ ಟೈಮ್ ಪಾಸ್ ಮಾಡ್ಕೋತ ಕೂತಿ ಭಾಳ ಇವಾಗ ಭಾಳ ಸುಮಾರು ಅದ ನೋಡು ನಾವು ತಾನು ಡುಮ್ ಆಗ್ಯಾನ ಮಂದಿಗೂ ಡುಮ್ ಆಗ ಮಾಡ್ತಾರ ಇವನಿಗೇನಿಲ್ಲ ನೆತ್ತಿ ಮೇಲೆ ಕಾಲ್ ಕೊಟ್ಟು ಕಳೆ ತುಳಿ ಹೋಗು ಅಜ್ಜ ಹೋಗ್ಬಿಡು ಈಗ ನಿನ್ನ ಕೆಲಸ ಮುಗಿದೈತಿ ಹೋಗು ಶಿವ ನಂದು ಸಿಂಗರಿ ಒಂದ್ ಸ್ವಲ್ಪ ಸ್ಪೆಷಲ್ ಮಾತೈತಿ ತಮ್ಮ ಇಲ್ಲಿಂದ ಸ್ವಲ್ಪ ಹೋಗ್ಬಿಡು ನೀನು ಇಲ್ಲೋಲೆ ಮಗನ ಈ ಸಿಂಗಾರಿ ಕೂಡ ನಂದೇ ಸ್ಪೆಷಲ್ ಕೆಲಸ ಐತಿ ಮೊದಲು ನೀನೇ ನಡೀಲಿದಿಂದ ನೀನು ಬೇಡ ಅವನು ಬೇಡ ಸರ್ ನಾ ಹೋಗ್ತೀನಿ ಸಿಂಗರಿ ಸಿಂಗಾರಿ ಒಬ್ರೊಬ್ರು ಹೋಗೋದ್ ಬೇಡ 3 ಮಂದಿ ಕೂಡಿ ಹೋಗೋಣ ನಡ್ರಿ ಹಾ 3 ಮಂದಿ ಕುಣ್ಕೋತ ಹಾಡ್ಕೊಂತ ಹೋಗೋಣ ಬರ್ರಿ ಗೆಳತಿ ಅಪವಿತ್ರ ನಮ್ಮ ಪ್ರೀತಿ ನನ್ನ ಮರೆತ ನೀ ಹೆಂಗ ಇರತಿ ಈ ಜೀವನ ಹೆಂಗ ಗಳಿತಿ ನನ್ನ ಮರೆತ ನೀ ಹೆಂಗ ಇರತಿ ಈ ಜೀವನ ಹೆಂಗ ಗಳಿತಿ
ಇಂದು ನಾಗರ ಪಂಚಮಿ ಹಬ್ಬ. ಎಲ್ಲ ಹೆಣ್ಣು ಮಕ್ಕಳಿಗೆ ಇದೊಂದು ಹರ್ಷದ ಶುಭ ದಿನ. ಈ ದಿನದಿಂದ ಎಲ್ಲ ಹೆಣ್ಣು ಮಕ್ಕಳು ಹೊಸ ಬಟ್ಟೆಯನ್ನು ಧರಿಸಿ ನಾಗಪ್ಪನಿಗೆ ಹಾಲೆರಿತಾರೆ. ಸಂತೋಷದಿಂದ ಕಾಲ ಕಳೆಯುವ ದಿನ ಇವತ್ತು. ಅಷ್ಟೇ ಅಲ್ಲ, ನಾಗರ ಪಂಚಮಿ ಬಂತು ಅಂದ್ರೆ ಸಾಕು, ಎಲ್ಲ ಹೆಣ್ಣು ಮಕ್ಕಳು ತವರು ಮನೆಯಿಂದ ಯಾರು ನನ್ನನ್ನು ಕರೆಯಲು ಬರ್ತಾರೆ ಅಂತ ದಾರಿ ಕಾಯ್ತಿರ್ತಾರೆ. ಆದ್ರೆ ಇಂದಿನ ದಿವಸ ನಾನು ತವರಿನವರು ಅಂತ ಯಾರು ದಾರಿ ಕಾಯಿಲ್ಲ. ತಂದೆ ತಾಯಿಯನ್ನು ಕಳೆದುಕೊಂಡಿರುವ ದುರ್ದೈವಿ ನಾನು. ಮಂಜುಳ ಏನು ಮಾಡ್ತೀರಿ? ಮೈದರರು ಮನೆಯಲ್ಲೇ ಇಲ್ಲವೇ? ಇಲ್ಲ ರೀ, ಹೊರಗಡೆ ಹೋಗಿದ್ದಾರೆ. ಈಗ ಬಂದ್ರು ಬರಬಹುದು. ಯಾಕೆ ಮಂಜುಳ, ನಿನ್ನ ಕಣ್ಣಲ್ಲಿ ನೀರು ಈ ರೀತಿ ಕಣ್ಣಲ್ಲಿ ಹಾಕುತ್ತ ನಿಂತ್ರೆ ಯಾಕೆ? ಏನಾಯ್ತು? ಯಾಕೂ ಇಲ್ಲ ರೀ, ಸ್ವಲ್ಪ ತವರು ಮನೆ ನೆನಪಾಯ್ತಷ್ಟೇ. ಹೊಚ್ಚಿ ತವರಿನ ಕಡೆ ನೆನಪು ತಂದು ಹಬ್ಬದ ದಿನ ಕಣ್ಣೀರು ಹಾಕುತ್ತಾ ನಿಂತರೆ ನಿನ್ನ ಮನಸ್ಸಿಗೆ ಸಂತೋಷ ಆಗುತ್ತದೆ. ತವರಿನ ಕಡೆ ಯಾವತ್ತೂ ನೆನೆಸಿಕೊಳ್ಳುವುದು ಯಾಕೆ? ಇದು ನಿನ್ನ ಮನೆ ಇಲ್ಲವೇ? ಸ್ವಾಮಿ, ಹಾಗಲ್ಲ. ಗಂಡನ ಮನೆಯಲ್ಲಿ ಸಿರಿ ಸೌಭಾಗ್ಯ ಎಂತದಿದ್ರು ಕೂಡ ಯಾವತ್ತೂ ಹೆಣ್ಣು ತವರು ಮನೆ ಆಸೆ ಮರೆಯುವುದಿಲ್ಲ ರೀ, ಮರೆಯುವುದಿಲ್ಲ. ಯಾಕೆ ಮಂಜುಳ, ಈ ಮನೆಯಲ್ಲಿ ನಿನಗೆ ಏನಾದರೂ ತೊಂದರೆ ಆಗಿದ್ರೆ ಹಾಗೇನಿದ್ರೆ ಹೇಳು. ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ಈ ಮನೆಯಲ್ಲಿ ನನಗೇನು ಕಡಿಮೆ ಆಗಿದೆ? ದೇವರಿಗಿಂತ ಮಿಗಿಲಾಗಿರುವ ನೀವು ನನ್ನ ಜೊತೆಗಿದ್ದೀರಾ. ಮಕ್ಕಳಿಗಿಂತಲೂ ಮಿಗಿಲಾಗಿರುವ ಹುಲಿ ಅಂತ ಇಬ್ಬರು ಮೈದನಿರ್ತಾರೆ ನನಗೆ. ಹೀಗಿರುವಾಗ ಇಂಥ ಸೌಭಾಗ್ಯ ಬಿಟ್ಟು ಮತ್ತಾವ ಭಾಗ್ಯ ಬೇಕು ನನಗೆ? ನೋಡು ಮಂಜುಳ, ಈ ಮನೆಯಲ್ಲಿ ನಿನಗೆ ಏನಾದರೂ ತೊಂದರೆ ಆಗಿದ್ರೆ ಹೇಳು. ತಿನ್ನಲು ಉಡಲು ನಾನು ತಂದು ಕೊಡುತ್ತೇನೆ. ಕಣ್ಣೀರು ಹಾಕಿ ಕೊಡೋದು ನಾನು ನೋಡಿ, ಯಾವತ್ತೂ ನಗುತ್ತಾ ಇರಬೇಕು ಅನ್ನೋದೇ ನನ್ನ ಆಸೆ. ನೋಡಿ, ನಂದೊಂದು ಮಾತಿದೆ, ನಡೆಸ್ಕೊಡ್ತೀರೇನು? ಒಂದೇಕೆ ಮಂಜುಳ, 10 ಹೇಳು, ಖಂಡಿತ ನಡೆಸಿಕೊಡ್ತೇನೆ. ನೋಡಿ, ಅದೇನಂದ್ರೆ ನನ್ನ ಮೈದುನರಿಗೆ ಆದಷ್ಟು ಬೇಗನೆ ಮದುವೆ ಮಾಡಿ ಮುಗಿಸ್ಬೇಕು ಅಂತ ವಿಚಾರ ಮಾಡಿದ್ದೀನಿ. ಇದೇ ನನ್ನ ಆಸೆ. ನಾನು ಅದೇ ವಿಚಾರದಲ್ಲಿ ಇದ್ದೇನೆ ಮಂಜುಳ. ಮೈದಾನವೇ ಬರ್ರಿ, ಒಂದು ವಿಚಾರ ಮಾಡಿ ತೀರ್ಮಾನಕ್ಕೆ ಬರೋಣ. ನೋಡಿ, ಏಕೆ ಅಂತ ಕೇಳ್ತಿದ್ದೀರಲ್ಲ, ಅದರ ಬಗ್ಗೆ ವಿಚಾರ ಮಾಡಬೇಡಿ. ಯಾಕಂದ್ರೆ ಈಗ ರಾಜುನು ಕೂಡ ಓದು ಮುಗ್ದಿದೆ, ಅರ್ಜುನ ಕೂಡ ಮದುವೆ ವಯಸ್ಸಿಗೆ ಬಂದಿದ್ದಾನೆ. ಆದಷ್ಟು ಬೇಗನೆ ಅವರಿಬ್ಬರ ಮದುವೆ ಮಾಡಬೇಕು. ಇದು ನಮ್ಮಿಬ್ಬರ ಕರ್ತವ್ಯ ಅಲ್ಲವೇನು? ಅವರು ಬರ್ಲಿ, ಬಂದ ತಕ್ಷಣ ಅದರ ಬಗ್ಗೆ ವಿಚಾರ ಮಾಡೋಣ. ಅರ್ಜುನ, ನನ್ನ ತಮ್ಮಂದರು ಬರ್ರಿ, ನಾ ವಿಚಾರ ಮಾಡಿ ಒಂದು ತೀರ್ಮಾನಕ್ಕೆ ಬರೋಣ. ಅಣ್ಣ ಅತ್ತಿಗೆ ಏನು, ಅಣ್ಣ ಅತ್ತಿಗೆ ಇಬ್ಬರು ಏನು ಆಳವಾಗಿ ವಿಚಾರ ಮಾಡುವಂತ ಕಾಣುತ್ತದೆ. ಏನದು? ಬನ್ನಿ ತಮ್ಮಿದ್ರೆ, ನಿಮ್ಮ ಇಬ್ಬರ ಬಗ್ಗೆನೇ ವಿಚಾರ ಮಾಡ್ತಿದ್ದೆವು. ಅಣ್ಣ, ಏನೆಂದು ನಮ್ಮ ಇಬ್ಬರ ಬಗ್ಗೆ ವಿಚಾರ ಮಾಡುವಂತ ವಿಷಯ? ನೋಡಪ್ಪ, ಆದಷ್ಟು ಬೇಗನೆ ನಿಮ್ಮಿಬ್ಬರ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೇವೆ. ಅತ್ತಿಗೆ, ಇಷ್ಟು ಬೇಗ ನಮ್ಗ್ಯಾಕಮ್ಮ ಮದುವೆ? ಕೆಲವು ದಿನಗಳಲ್ಲಿ ಕಳೆಯಲಿ. ಯಾಕಂದ್ರೆ ರಾಜವನಿಗೆ ಓದುವ ಸಲುವಾಗಿ ಈಗಾಗಲೇ ಸಾಕಷ್ಟು ಸಾಲವಾಗಿದೆ. ಆ ಸಾಲದ ತೀರದ ಮೇಲೆ ಮುಂದೆ ನೋಡಿರ್ತೈತೆ ಅಮ್ಮ. ಅದೆಲ್ಲ ರಾಜು, ನಿನ್ನ ಅಭಿಪ್ರಾಯ ಏನಪ್ಪ? ಅಣ್ಣನಿಗೆ ಮದುವೆ ಬೇಡ ಅಂದ ಮೇಲೆ ಅವನ ತಮ್ಮನಾದ ನನಗೇಕೆ ಅಮ್ಮ ಮದುವೆ? ಅದು ಅಲ್ಲದೆ ಹೆಂಡತಿಯ ಸಂಸಾರ ಅದು ಇದು ಎನ್ನುತ್ತಾ ಹೆಂಡತಿಯ ಜೊತೆ ಚಕ್ಕಂದ ಹೊಡೆಯುತ್ತಾ ಕುಳಿತರೆ ಇಲ್ಲಿ ತನಕ ನೀವು ಓದಿಸಿದ್ದು ವ್ಯರ್ಥವಾಗುತ್ತದೆ. ನನಗೆ ಯಾವುದಾದರೂ ಒಂದು ಉದ್ಯೋಗವನ್ನು ದೊರೆತ ಮೇಲೆ ಮದುವೆಯಾಗಿ ನಿಮ್ಮ ಸೇವೆ ಮಾಡುತ್ತಾ ಕಾಲ ಕಳಿಬೇಕೆನ್ನುವುದೇ ನನ್ನ ಆಸೆ.
ಎಲ್ಲಿಂದ ಬಂದೆ ಕಾಗದ? ಬೆಂಗಳೂರು ಸ್ಟೇಟ್ ಬ್ಯಾಂಕಿನಿಂದ ಬಂದಿದೆ ಅಣ್ಣ. ಬ್ಯಾಂಕಿನಿಂದ ಬಂದಿದೆ. ಏನು ವಿಷಯ ರಾಜು? ಬೆಂಗಳೂರು ಸ್ಟೇಟ್ ಬ್ಯಾಂಕಿನಲ್ಲಿ ನನಗೆ ಮ್ಯಾನೇಜರ್ ಇಂಟರ್ವ್ಯೂ ಕರೆದಿದ್ದಾರೆ ಅಣ್ಣ. ಸಂತೋಷ ಆಯ್ತು ರಾಜು, ನನಗೆ ತುಂಬಾ ಸಂತೋಷ ಆಯ್ತು. ಇಂಟರ್ವ್ಯೂ ಎಂದಿದೆಯಪ್ಪ? ಇದೇ ತಿಂಗಳ 25ನೇ ತಾರೀಕಿಗೆ ಬೆಂಗಳೂರಿಗೆ ಹೋಗಬೇಕಣ್ಣ ಇಂಟರ್ವ್ಯೂ ಕೊಡಲು. ತುಂಬಾ ಸಂತೋಷವಾಯ್ತಪ್ಪ ಈ ನಿನ್ನ ಮಾತನ್ನ ಕೇಳಿ. ಆ ದೌಲ್ ಮಲಿಕ್ ಸಾಹೇಬ ಯಾವತ್ತೂ ನಮ್ಮ ಕೈ ಬಿಟ್ಟಿಲ್ಲ. ಅವರು ಕೈ ಹಿಡಿದಿದ್ದಾರೆ ಅಂತ ಇದೇ ಸಾಕ್ಷಿಯಪ್ಪ. ತುಂಬಾ ತುಂಬಾ ಸಂತೋಷವಾಯ್ತು ಈ ನಿನ್ನ ಮಾತು ಕೇಳಿ. ನಿಮಗೆಲ್ಲರಿಗೂ ಸಂತೋಷವಾಗಿದೆ ಅಂದ್ರೆ ನನಗೆ ಅಸಂತೋಷವಾಗಿದೆ ಅತ್ತಿ. ಯಾಕೆ ರಾಜು ಹೀಗೇಕೆ ಮಾತಾಡ್ತೀನಿ? ನಿನಗೆ ಮ್ಯಾನೇಜರ್ ಕೆಲಸ ಇಷ್ಟ ಇಲ್ಲವೇ? ಸಂತೋಷವಿಲ್ಲಂದೆಲ್ಲ ಹೇಳ್ತಿರಲ್ಲ, ಯಾಕೆ ನಿನಗೆ ಮ್ಯಾನೇಜರ್ ಕೆಲಸ ಇಷ್ಟ ಇಲ್ಲವೇ? ಇಷ್ಟವಿದೆ ಅಣ್ಣ, ಆದರೆ ಮ್ಯಾನೇಜರ್ ಕೆಲಸಕ್ಕೆ ಈಗಿನ ಕಾಲದಲ್ಲಿ ಅಂದಾಜು 1 ಲಕ್ಷ ಹಣವಾದರೂ ಬೇಕೇ ಬೇಕಣ್ಣ, ಬೇಕೇ. 1 ಲಕ್ಷ ಹಣ ಬೇಕೇ ಬೇಕಾ? ನಾವಿರೋದು ಈ ಸ್ಥಿತಿಯಲ್ಲಿ ಅಷ್ಟೊಂದು ಹಣ ಎಲ್ಲಿಂದ ತರೋದಪ್ಪ? ಎಲ್ಲಿಂದ ತರೋದು? ಇದಕ್ಕೆ ಚಿಂತಿಸಿವಣ್ಣ ಕಲ್ಲವಣ್ಣ ನಿನ್ನ. ಇದಕ್ಕೆ ಯಾಕೆ ಚಿಂತಿಸಿವಣ್ಣ? ಈ ಗಂಡ ಹುಲಿಯಂತೆ ಈ ನಿನ್ನ ಅಣ್ಣ, ಈ ನಿನ್ನ ತಮ್ಮ ಅರ್ಜುನನು ಜೀವಂತಿರುವಾಗ ನಿನಗ್ಯಾಕೆ ತಮ್ಮನ ನೌಕರಿ ಚಿಂತೆ? ಈ ದೇಹದಲ್ಲಿ ಶಕ್ತಿ ಇರುವವರೆಗೂ ಎಲ್ಲಿ ಆದರೆ ಜೀತದೊಳಗೆ ದುಡಿದು ನನ್ನ ತಮ್ಮನಿಗೆ ನೌಕರಿಗೆ ಕಳಿಸಿ. ಇದು ಸತ್ಯ ಅಣ್ಣ, ಇದು ಸತ್ಯ. ಜೀತದಾಳಾಗಿ ಹಣ ತಂದು ಕೊಡುವಷ್ಟು ಸಮಯ ನಮಗಿಲ್ಲಪ್ಪ, ನಮಗಿಲ್ಲ. ಕೇವಲ 12 ಗಂಟೆ ಮಾತ್ರ ನಮಗಿರುವ ಕಾಲಾವಕಾಶಪ್ಪ, ಕಾಲಾವಕಾಶ. 12 ಗಂಟೆ ಮಾತ್ರ ಅಲ್ಲಣ್ಣ, ಕೇವಲ 2 ಗಂಟೆ ಕಾಲಾವಕಾಶ ಸಾಕಣ್ಣ ಈ ನಿನ್ನ ತಮ್ಮನಿಗೆ. ಈ ಸಮಯದಲ್ಲಿ ನನಗೆ ಏನು ಮಾಡಬೇಕನ್ನೋದೇ ಜೋಶದಂತಾಗಿದೆಪ್ಪ, ಜೋಶದಂತಾಗಿದೆ. ಅಣ್ಣ, ನನ್ನ ಸಲುವಾಗಿ ನೀವೇಕೆ ಇಷ್ಟೊಂದು ತೊಂದರೆ ತೆಗೆದುಕೊಳ್ಳುತ್ತಿದ್ದೀರಾ? ನಾನು ನಿಮ್ಮನ್ನು ತ್ರಾಸು ಮಾಡಿ ನೌಕರಿಗೆ ಹೋಗೋದು ಪ್ರಯೋಜನ ಇಲ್ಲ. ನಾನು ನೌಕರಿಗೆ ಹೋಗೋದನ್ನು ಬಿಟ್ಟು ಬಿಡುತ್ತೇನೆ. ರಾಜು ನೋಡಪ್ಪ, ಸುಖ ದುಃಖಗಳು ಬರೋದು ಮನುಷ್ಯರಿಗೆ ಅಪ್ಪ. ಕಲ್ಲು ಮರಗಳಿಗೆ ಬಾರೋದಕ್ಕೆ ಸಾಧ್ಯನ? ನೀನೇ ಹೇಳು. ಕಷ್ಟ ಬದಿದೆ ಅಂತ ತಿಳಿದುಕೊಂಡು ಈ ರೀತಿ ದುಃಖಕ್ಕೀಡು ನಾವು ಮಾಡಬಾರ್ದು. ಧೈರ್ಯದಿಂದ ಮುಂದೆ ಹೋಗ್ಬೇಕು. ಅವರು ಹುಟ್ಟಿಸಿದ್ದಾನೆ, ಹುಲ್ಲು ಮೇಸಲಾರ, ಯಾವುದಾದ್ರೂ ಒಂದು ದಾರಿ ತೋರಿಸುತ್ತಾನೆ. ನೀನೇಕೆ ಅದರ ಚಿಂತೆ ಮಾಡ್ತಿದೀಯಾ? ನೋಡಿ, ಇವತ್ತು ನಾಗರ ಪಂಚಮಿ ಹಬ್ಬ. ಯಾರು ಈ ರೀತಿ ದುಃಖಕ್ಕೀಡಾಗಬೇಡಿ. ಎಲ್ಲರೂ ಸೇರಿ ಮೊದಲು ನಾಗಪ್ಪನ ದೇವಸ್ಥಾನಕ್ಕೆ ಹೋಗೋಣ. ಅಲ್ಲಿ ಹೋಗಿ ಸಂತೋಷದಿಂದ ಹಾಲೆರೆದು ಬರೋಣ. ನಡೆಯಿರಿ, ಹೋಗೋಣ. ಮತ್ತೊಮ್ಮೆ ನನಗಾಗಿ ಬಂತು ನಮ್ಮ ಈ ಜೀವ ಒಂದಾಗಲೆಂದು. ನಮ್ಮ ಬದುಕಲ್ಲಿ ಜೊತೆಯಾಗಿದೆ. ಮತ್ತೊಮ್ಮೆ ನನಗಾಗಿ ಬಂದು ನಮ್ಮ ಈ ಜೀವ ಒಂದಾಗಲೆಂದು. ಮತ್ತೊಮ್ಮೆ ನನಗಾಗಿ ಬಂದು ನಮ್ಮ ಈ ಜೀವ ಒಂದಾಗಲೆಂದು. ಕಷ್ಟ ಸುಖವು ಸೋಲು ಗೆಲುವು, ಕಷ್ಟ ಸುಖವು ಸೋಲು ಗೆಲುವು, ನಮ್ಮ ಬದುಕಲ್ಲಿ ಜೊತೆಯಾಗಿದೆ.
ಹಲೋ ಹಲೋ ಕೊಲೆ ಸುಲಿಗೆ ಕಳುವು ಮಾಡಿ ಬೆಟ್ಟದತ್ರ ತಮ್ಮ ಭಂಡ ಶ್ರೀಮಂತಿಕೆಯನ್ನು ಬೆಳೆಸಿಕೊಂಡು ಬಡವರ ಹೊಟ್ಟೆ ಮೇಲೆ ಬದುಕುತ್ತಿರುವ ಕೆಟ್ಟ ವಿಷಯ ಸರ್ಪಗಳನ್ನು ನಾಶ ಮಾಡುವುದೇ ಈ ಟೈಗರ್ ಕಣ್ಣನ ಗುರಿ. ಬಟ್ ನನ್ನ ತಂದೆ ತಾಯಿ ತಮ್ಮಿಂದರನ್ನು ಕೊಲೆ ಮಾಡಿದ ವ್ಯಕ್ತಿ ಯಾರೆಂದು ಪತ್ತೆ ಅವರ ರುಂಡ ಕತ್ತರಿಸಿದ್ದರೆ ಮೇರಾ ನಾಮ್ ಟೈಗರ್ ಕಣೆ ನಹಿ. ಹಲೋ ಹಲೋ ನಿಕೋಬಾರ್ ರೌಡಿ ಟೈಗರ್ ಕರ್ಣನ? ಯಸ್. ಮಂಗಳೂರು ಮಣಿಪಾಲ್ ಬ್ಯಾಂಕ್ನಿಂದ ಆ ಬಾಂಬೆ ದಾದ ಚಕ್ರತೀರ್ಥನ್ ಕಡೆಯವನು 10 ಲಕ್ಷ ಬೆಲೆ ಬಾಳುವ ಬಂಗಾರದ ಪದಕವನ್ನು ಸುಟ್ಕೇಸ್ನಲ್ಲಿ ಬಚ್ಚಿಟ್ಟುಕೊಂಡು ವಿದೇಶಕ್ಕೆ ಹೊರಟಿದ್ದಾನೆ. ಬೇಗನೆ ಅವನನ್ನು ಮರ್ಡರ್ ಮಾಡಿ 10 ಲಕ್ಷ ಬೆಲೆ ಬಾಳುವ ಆ ಬಂಗಾರದ ಪದಕವನ್ನು ತೆಗೆದುಕೊಂಡು ಬಾ. ಅವನು ನೋಡ್ಲಿಕ್ಕೆ ಹೇಗಿರೋನು? ಹೈಟು, ಬಣ್ಣು? ಸುಮಾರು 5 ಫುಟ್ 6 ಇಂಚು ಎತ್ತರ, ಸಾಲ್ವ ಬಣ್ಣನು, ಮುಖದ ಮೇಲೆ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ದಾಡಿಗಳಿವೆ. ಓಕೆ ಪ್ರತಾಪ್, ಓಕೆ. ಚಕ್ರತೀರ್ಥ ಚಕ್ರತೀರ್ಥನೆಂದು ಹೆಸರಿಟ್ಟುಕೊಂಡು ಕಲಿಕಾಲದ ಪೆದ್ದ ಜನರನ್ನು ಛಿದ್ರ ವಿಛಿದ್ರ ಮಾಡಿ ಬಾಂಬೆದಲ್ಲಿ ಕುಳಿತು ನೀನಾಟ ಆಡಿಸ್ತಿರುವ ಸಮರವಿದ್ದದಲ್ಲಿ ಬಂದು ಗಂಡುಗುಳಿ ನಾನಾಗಿ ಬಂದು ಆ ಬಂಗಾರದ ಪದಕವನ್ನು ನನ್ನ ಕೈವೇಶ ತೆಗೆದುಕೊಳ್ಳದಿದ್ದರೆ ಮೇರಾ ನಾಮ್ ದಿ ಅಂಡಮಾನ್ ಅಂಡ್ ನಿಕೋಬಾರ್ ಔಟ್ ಆಫ್ ಕಂಟ್ರಿ ರೌಡಿಸಮ್ ಟೈಗರ್ ಕಣನೆ ನಹಿ.
ಹೇ ಹಲೋ ಮಿಸ್ಟರ್, ನೀನ್ ಯಾರು? ನಾನ್ಯಾರು? ಲೈ ಕುತ್ತೆ, ನಾ ಯಾರಾದರೆ ನಿನಗೇನು? ಮೊದಲು ನಿನ್ನ ಕೈಯಲ್ಲಿರೋ ಸುಟ್ಕೇಸ್ ನನ್ನ ಕೊಟ್ಟು ಇಲ್ಲಿಂದ ರೈಟ್ ಹೇಳು. ನಾನು ಯಾರೆಂಬುದನ್ನು ಗುರುತಿಲ್ಲ ಎಂದು ನಿನಗೆ ನಾನು ಆ ಚಕ್ರವರ್ತಿ ಕಡಿದವನು. ಬಾಂಬೆ ಹುಲಿ. ಅರೆ ಬಚ್ಚೆ, ಬಾಂಬೆ ಹುಲಿ ಕೈ ಆಳಾದರೇನೋ, ಅಂಡರ್ ವರ್ಲ್ಡ್ ಕಿಲ್ಲರ್ ಆದರೇನೋ, ಈ ಟೈಗರ್ ಕಣ್ಣು ಕಾಲಕ್ಕೆದರಿದು ಸಿಡಿದಿದ್ದು ನಿತ್ತರೆ ಕಾಲಕ್ಕೆದರಿದ ಹುಡಿಯ ಧೂಳಕ್ಕೆ ಎದೆ ಹೊಡೆದುಕೊಂಡು ಸತ್ತು ಹೋಗುವೆ. ಸುಮ್ಮನೆ ಈ ಕರ್ಣನ ಜೊತೆ ವಾದಿಸಿ ನಿನ್ನ ಹೆಂಡತಿಯನ್ನು ಮುಂಡೇನಾಗಿ ಮಾಡಬೇಡ ಬೇಟಾ. ಮರ್ಯಾದೆಯಿಂದ ಆ ಸುಟ್ಕೇಸ್ನದ ಪಾದಕ್ಕೆ ಅರ್ಪಿಸು. ಇರದಿದ್ದರೆ ನನ್ನ ರುಂಡ ಬೇರೆ ಆದರೂ ಚಿಂತೆ ಇಲ್ಲ, ನನ್ನ ಹೆಂಡತಿ ಮುಂಡೆ ಆದರೂ ಚಿಂತೆ ಇಲ್ಲ. ನಾನು ಸತ್ಯಕ್ಕಾಗಿ ಸಾಯುತ್ತೇನೆ, ಆದರೆ ಅನ್ನ ಹಾಕಿದ ದನಿಗೆ ಚಕ್ರವರ್ತಿಯನಿಗೆ ನಾನು ಅನ್ಯಾಯ ಮಾಡುವುದಿಲ್ಲ, ಅನ್ಯಾಯ ಮಾಡಲಾರೆ, ಮೋಸ ಮಾಡಲಾರೆ. ಹಾಗಾದರೆ ನಾನು ನಿನ್ನನ್ನು ಬಿಟ್ಟರೆ ನನ್ನ ಪಾರ್ಟ್ನರ್ನಿಗೆ ಮೋಸ ಮಾಡ್ದಂಗಾಗುತ್ತದೆ. ಸಹಿಸ್ಕೋ ಮಗನೇ, ಸಹಿಸ್ಕೋ ಈ ಟೈಗರ್ ಕಣ್ಣನ ಗುಂಡಿನ ಒಡೆತವನ್ನು. ಬೆಂಕಿಯನ್ನು ಮುಷ್ಟಿಯಲ್ಲಿ ಹಿಡಿಯಬಲ್ಲೆ, ಬೆಟ್ಟವನ್ನು ಭಾಗ ಮಾಡಬಲ್ಲೆ. ಈ ಟೈಗರ್ ಕರ್ಣನಿಗೆ ವಾದಿಸಿದ ಕುನ್ನಿಗಳಿಗೆ ಗತಿ ಸಾವೇ ಗತಿ. ಈ ಕರ್ಣ ಸಿಡಿದಿದ್ದು ನಿಂತರೆ ಕೋಲು ಮುಂಚೆ ಹೊಡೆಯಂತೆ, ದಿಲ್ಲಿ ಹೊತ್ತ ಪುಂಡವಲಿ ಅಂತೆ.